ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕುಂಭರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಕುಂಭರಾಶಿಯವರಿಗೆ ಜುಲೈ 10, 11, 12, 13, 14 ಈ 5 ದಿನಗಳಲ್ಲಿ ನಡೆಯಲಿರುವ ಪ್ರಮುಖ ಘಟನೆಗಳ ಬಗ್ಗೆ ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳಲೇಬೇಕು. ಏಕೆಂದರೆ ಇಂದು ನಾವು ಮಾತನಾಡಲಿರುವ ಈ ಮಾತುಗಳೆಲ್ಲವೂ ನಿಮ್ಮ ಜೀವನದ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರಲಿವೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬರಲಿರುವ ಈ 5 ದಿನಗಳು ನಿಮ್ಮ ಜೀವನವನ್ನು ಊಹಿಸಲಾಗದ ತಿರುವಿಗೆ ಕೊಂಡೊಯ್ಯುವ ಅದ್ಭುತ ಸಮಯ ಎಂಬುದನ್ನು ನೆನಪಿನಲ್ಲಿಡಿ. ಒಂದು ಆತ್ಮವು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದೆ. ಈ ಮಾತನ್ನು ಕೇಳಿ ನೀವು ಹೆದರಬೇಕಾದ ಅಗತ್ಯವಿಲ್ಲ, ಏಕೆಂದರೆ ಇದರ ಹಿಂದಿರುವ ಅಸಲಿ ನಿಜಾಂಶ ತಿಳಿದ ಮೇಲೆ ನೀವು ಅಪಾರ ಆನಂದವನ್ನು ಹೊಂದುವುದು ಖಂಡಿತ. ಅಷ್ಟಕ್ಕೂ ಆ ಆತ್ಮ ಯಾವುದು? ಆ ಆತ್ಮ ನಮ್ಮನ್ನು ಭೇಟಿಯಾಗುವುದು ಎಂದರೇನು? ಯಾರು ಆ ಆತ್ಮ? ನಮ್ಮ ಜೀವನಕ್ಕೆ ಅದು ಯಾಕೆ ಬರುತ್ತಿದೆ? ಇದರ ಜೊತೆಗೆ ನಿಮ್ಮೊಂದಿಗೆ ಇರುತ್ತಾ, ನಿಮ್ಮೊಂದಿಗೆ ಸಿಹಿಯಾಗಿ ಮಾತನಾಡುತ್ತಾ, ನಿಮ್ಮ ಬೆನ್ನ ಹಿಂದೆ ಹಳ್ಳ ತೋಡುತ್ತಿರುವ ಆ ರಹಸ್ಯ ಶತ್ರು ಯಾರು ಎಂಬುದು ಕೂಡ ಈ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಊಹಿಸಲಾಗದ ಅದ್ಭುತಗಳು ಮತ್ತು ನೀವು ಕೇಳಲಿರುವ ಶುಭ ಸುದ್ದಿಗಳ ಮೂಲಕ ತಿಳಿಯಲಿದೆ. ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಗಂಟೆಯ ಗುರುತನ್ನು ಒತ್ತಿ. ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೈವವನ್ನು ಒಂದು ಬಾರಿ ಸ್ಮರಿಸಿ. ಈಗ ಈ ಮಾತುಗಳನ್ನು ಮನಸ್ಸಿಟ್ಟು ಆಲಿಸಿ. ಪ್ರತಿದಿನ ನಿಮಗೊತ್ತೇ, ಒಂದು ಆತ್ಮವು ನಿಮ್ಮ ಮನೆಗೆ ಬರುತ್ತಿದೆ, ಆದರೆ ನಿಮಗೆ ಆ ವಿಷಯವೇ ತಿಳಿಯುತ್ತಿಲ್ಲ. ಅಷ್ಟಕ್ಕೂ ಆ ಆತ್ಮ ನಿಮ್ಮನ್ನು ಏಕೆ ಭೇಟಿಯಾಗಲು ಬಯಸುತ್ತಿದೆ? ಇಂದು ಆ ಆತ್ಮಕ್ಕೂ ನಿಮಗೂ ಇರುವ ಆಳವಾದ ಬಂಧವೇನು ಎಂದು ತಿಳಿದರೆ ನಿಜಕ್ಕೂ ಆಶ್ಚರ್ಯಪಡದೆ ಇರಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಅನುಮಾನಗಳು ಇಂದಿನ ದಿನ ದೂರವಾಗಲಿವೆ. ಸಾಮಾನ್ಯವಾಗಿ ಅನೇಕ ಜನರು ಎಷ್ಟೇ ಪೂಜೆ, ವ್ರತಗಳನ್ನು ಮಾಡಿದರೂ ದೈವಾನುಗ್ರಹ ಅಷ್ಟು ಬೇಗ ಸಿಗುವುದಿಲ್ಲ. ಯಾವುದೇ ಶಕ್ತಿಗಳೂ ಅಷ್ಟು ಸುಲಭವಾಗಿ ನಮ್ಮೊಂದಿಗೆ ಸಂಪರ್ಕ ಸಾಧಿಸುವುದಿಲ್ಲ. ಆದರೆ ಈ ಆತ್ಮವು ಯಾವುದೇ ಪ್ರಯತ್ನವಿಲ್ಲದೆ ನಮ್ಮನ್ನು ಏಕೆ ಭೇಟಿಯಾಗಲು ಬಯಸುತ್ತಿದೆ? ಇದರಿಂದ ನಿಮಗೇನಾದರೂ ಅಪಾಯವಿದೆಯೆಂದರೆ ಖಂಡಿತ ಇಲ್ಲ. ನೀವು ತುಂಬಾ ಕಷ್ಟಪಡುವ ಸ್ವಭಾವದವರಾಗಿದ್ದು, ಈ ಒಳ್ಳೆಯ ಕೆಲಸಗಳಿಂದಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವಾಗಲಿದೆ. ಸ್ವಲ್ಪ ತಡವಾದರೂ ನಿಮ್ಮ ಜೀವನ ಖಂಡಿತವಾಗಿಯೂ ಬದಲಾಗುತ್ತದೆ. ಯಾವ ಮನುಷ್ಯರಿಂದ ನಿಮಗೆ ಅಪಾಯವೆನಿಸುತ್ತಿತ್ತೋ ಅವರಿಂದಲೇ ನಿಮಗೆ ಸಹಾಯ ಸಿಗಲಿದೆ. ಕೇಳಲು ಸ್ವಲ್ಪ ಆಶ್ಚರ್ಯವೆನಿಸಿದರೂ ಇದು ನಿಜವಾಗಿಯೂ ನಡೆಯಲಿದೆ. ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುವುದು ಖಚಿತ. ನಿಮಗೆ ಎಲ್ಲಾ ರೀತಿಯ ಸುಖಸಂತೋಷಗಳು ಲಭಿಸಲಿವೆ. ಹೇಳಬೇಕೆಂದರೆ ಈ ವರ್ಷದಲ್ಲಿ ನೀವು ನಿರೀಕ್ಷಿಸಿದ ಫಲಿತಾಂಶಗಳು ಎಲ್ಲೂ ಹೆಚ್ಚಾಗಿ ಕಾಣಿಸಲಿಲ್ಲ. ನೀವು ಕೋರಿದ ಕೋರಿಕೆಗಳ ಬಗ್ಗೆ ನಿರಾಶೆ, ಹಾಗೆಯೇ ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಾವುದೇ ಕೆಲಸ ಕೈಗೆತ್ತಿಕೊಂಡರೂ ಆ ಕೆಲಸದ ಹೊರೆ ಮತ್ತಷ್ಟು ಹೆಚ್ಚಾಗುವುದು, ಆ ಕೆಲಸಗಳಿಂದ ಮತ್ತಷ್ಟು ಕಿರಿಕಿರಿ ಮತ್ತು ತಲೆನೋವು ಕಾಣಿಸಿಕೊಳ್ಳುವುದನ್ನು ಬಿಟ್ಟರೆ ಅದರಿಂದ ನಿಮಗೆ ಸಿಕ್ಕಿದ್ದೇನೂ ಇಲ್ಲ. ಆದರೆ ನಿಮಗೆ ಒಂದು ಆತ್ಮದೊಂದಿಗೆ ನೇರವಾದ ಬಂಧವೇರ್ಪಡಲಿದೆ. ಬಾಂಡೇಜ್ಗಳು ಎಂದಿಗೂ ಮರಣಿಸುವುದಿಲ್ಲ. ಮನುಷ್ಯರು ಈ ಲೋಕವನ್ನು ಬಿಟ್ಟು ಹೋದರೂ ಆ ಬಂಧ ಹಾಗೆಯೇ ಇರುತ್ತದೆ. ಅಂದಹಾಗೆ ಆ ಆತ್ಮ ಬೇರೆ ಯಾರೂ ಅಲ್ಲ, ನಿಮ್ಮ ಪೂರ್ವಜನ್ಮದ ಒಡನಾಡಿ, ಅಂದರೆ ಪೂರ್ವಜನ್ಮದ ಸ್ನೇಹಿತ ಅಥವಾ ಸ್ನೇಹಿತೆ. ಮರಳಿ ಭೇಟಿಯಾಗುವುದು ಅತ್ಯಂತ ಸಂತೋಷ ತರುವ ವಿಷಯ. ಈಗ ನಿಮಗೆ ಇದರ ಬಗ್ಗೆ ಏನೂ ತಿಳಿಯದ ಕಾರಣ ಬಹುಶಃ ನೀವು ನಿರ್ಲಕ್ಷ್ಯ ಮಾಡದೆ ಪೂರ್ತಿಯಾಗಿ ಕೇಳಲು ಪ್ರಯತ್ನಿಸಿ. ಆದರೆ ಈ ಆತ್ಮದಿಂದಾಗಿ ನಿಮ್ಮ ಜೀವನ ಹೇಗೆ ಬದಲಾಗಲಿದೆ, ದೈವಾನುಗ್ರಹ ನಿಮಗೆ ಯಾವ ರೀತಿಯಾಗಿ ಲಭಿಸಲಿದೆ ಎಂಬ ವಿಷಯಗಳನ್ನು ಕೂಡ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಪ್ರಸ್ತುತ ಗ್ರಹಗಳ ಸ್ಥಿತಿಯನ್ನು ಗಮನಿಸಿದರೆ ನಿಮಗಾಗಿ ಒಬ್ಬ ದೇವ. ಹಾಗೆಯೇ ಯಾವುದೇ ಪರಿಸ್ಥಿತಿಯಲ್ಲೂ ಭಗವಂತನನ್ನು ನಿಂದಿಸಬಾರದು. ಭಗವಂತನ ಬಗ್ಗೆ ಅಪಾರ ಪ್ರೀತಿ ಮತ್ತು ಗೌರವದಿಂದ ಇರಬೇಕು. ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದರೂ ಭಗವಂತನು ಮನಸ್ತಾಪಕ್ಕೆ ಒಳಗಾಗುತ್ತಾನೆ ಎಂಬುದನ್ನು ನೆನಪಿಡಿ. ನಿಜವಾದ ಸ್ನೇಹಿತರು ಎಂದಿಗೂ ಒಬ್ಬರ ಮೇಲೊಬ್ಬರು ಕೋಪಿಸಿಕೊಳ್ಳುವುದಿಲ್ಲ. ಅದೇ ರೀತಿ ಭಗವಂತನ ಅನುಗ್ರಹವನ್ನು ಕೂಡ ನಾವು ನಿರ್ಲಕ್ಷಿಸಬಾರದು. ಭಗವಂತನು ಕೂಡ ಒಬ್ಬ ನಿಜವಾದ ಸ್ನೇಹಿತನಂತೆ ನಮಗೆ ಸಹಾಯ ಮಾಡಲು ನಮ್ಮೊಂದಿಗೆ ಇರುತ್ತಾ ನಮ್ಮನ್ನು ರಕ್ಷಿಸುತ್ತಿರುತ್ತಾನೆ ಎಂಬ ಸಂಗತಿಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಪೂರ್ತಿಯಾಗಿ ಮರೆತುಬಿಡುತ್ತಿದ್ದೇವೆ. ದೈವಿಕ ಶಕ್ತಿಗಳು ಯಾವಾಗಲೂ ನಮ್ಮ ಪಕ್ಕದಲ್ಲೇ ಇರುತ್ತವೆ, ಆದರೆ ನಾವೇ ನಿರ್ಲಕ್ಷಿಸುತ್ತಿರುತ್ತೇವೆ. ಕೆಲವು ವಿಷಯಗಳಲ್ಲಿ ನಾವು ಯಾವುದಾದರೂ ತಪ್ಪು ಮಾಡಿದಾಗ, ತಿಳಿಯದೆ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರುವಾಗ, ಅಥವಾ ಇದನ್ನು ಇಂದು ನಾವು ಮಾಡದೇ ಇದ್ದರೆ ಒಳ್ಳೆಯದು ಎಂಬ ಆಲೋಚನೆ ನಮಗೆ ಹೊಳೆದರೆ ಇದೆಲ್ಲವೂ ಭಗವಂತನ ಲೀಲಾ ವಿಶೇಷವೇ ಆಗಿದೆ. ಅಂದರೆ ಭಗವಂತನ ಶಕ್ತಿಗಳು ನಮ್ಮ ಸುತ್ತಲೂ ಯಾವಾಗಲೂ ತಿರುಗುತ್ತಿರುತ್ತವೆ ಎಂಬುದಕ್ಕೆ ಇದುವೇ ಕಾರಣ. ಅದಕ್ಕಾಗಿಯೇ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಭಗವಂತನಿಗೆ ನೋವುಂಟು ಮಾಡುವ ಕೆಲಸಗಳನ್ನಾಗಲಿ ಅಥವಾ ಮಾತುಗಳನ್ನಾಗಲಿ ಆಡಬಾರದು.
ಭಗವಂತನ ಬಗ್ಗೆ ಯಾವಾಗಲೂ ಭಕ್ತಿ, ಶ್ರದ್ಧೆ ಹಾಗೂ ಕೃತಜ್ಞತೆಯಿಂದ ಇರಬೇಕು. ನಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಬಂದರೂ ಭಗವಂತನು ಖಂಡಿತವಾಗಿ ಬೇಸರ ಮಾಡಿಕೊಳ್ಳುತ್ತಾನೆ. ನಿಜ ಹೇಳಬೇಕೆಂದರೆ ಒಬ್ಬ ಒಳ್ಳೆಯ ಸ್ನೇಹಿತ ಎಂದಿಗೂ ನಮ್ಮ ಮೇಲೆ ಕೋಪಿಸಿಕೊಳ್ಳುವುದಿಲ್ಲ. ಹಾಗೆಯೇ ಭಗವಂತನು ಕೂಡ ಒಬ್ಬ ನಿಜವಾದ ಮಿತ್ರನಂತೆ ನಮಗೆ ಸಹಾಯ ಮಾಡಲು ನಮ್ಮ ಜೊತೆಯಲ್ಲೇ ನಡೆಯುತ್ತಿರುತ್ತಾನೆ. ಈ ವಿಷಯಗಳನ್ನು ಕೇಳಲು ನಿಮಗೆ ಸ್ವಲ್ಪ ವಿಚಿತ್ರವೆನಿಸಬಹುದು, ಆದರೆ ಇದನ್ನು ನೀವು ಎಂದಿಗೂ ಹಗುರವಾಗಿ ತೆಗೆದುಕೊಳ್ಳಬೇಡಿ. ಯಾಕೆಂದರೆ ಈ ವಿಷಯಗಳನ್ನು ನಂಬದೆ ಯಾರು ಪರಿಹಾಸ್ಯ ಮಾಡುತ್ತಾರೋ ಅವರು ತಮ್ಮ ಕೈಯಾರೆ ತಮ್ಮ ದೌರ್ಭಾಗ್ಯವನ್ನು ತಂದುಕೊಂಡಂತಾಗುತ್ತದೆ. ಎಲ್ಲದಕ್ಕಿಂತ ದೊಡ್ಡ ತಪ್ಪು ಏನೆಂದರೆ ಈ ವಿಡಿಯೋವನ್ನು ಮಧ್ಯದಲ್ಲೇ ಬಿಡಬೇಡಿ. ಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಾಗ ಮಾತ್ರ ನಿಮಗೆ ಅಸಲಿ ವಿಷಯವನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ ಸಿಗುತ್ತದೆ. ಹಾಗೆಯೇ ಭಗವಂತನು ಯಾರಿಗೂ ತಡ ಮಾಡುವುದಿಲ್ಲ. ಅಂದರೆ ಒಂದು ವೇಳೆ ತಡ ಮಾಡಿದರೂ ಅನ್ಯಾಯವನ್ನು ಮಾತ್ರ ಮಾಡುವುದಿಲ್ಲ. ಇದು ಹಿರಿಯರಿಂದ ಬಂದಿರುವ ಕೇವಲ ಗಾದೆ ಮಾತು ಮಾತ್ರವಲ್ಲ. ನಮ್ಮ ವಿಷಯದಲ್ಲೂ 100ಕ್ಕೆ 100ರಷ್ಟು ಯಾವುದಾದರೂ ಒಂದು ಸಂದರ್ಭದಲ್ಲಿ ನಡೆದಿರಬಹುದು. ನೀವು ಯಾರಿಗೂ ಕೆಟ್ಟದ್ದನ್ನು ಮಾಡದಿದ್ದಾಗ ಭಗವಂತನು ನಿಮಗೆ ಅನ್ಯಾಯ ಹೇಗೆ ಮಾಡುತ್ತಾನೆ ಹೇಳಿ? ಹಿಂದೆ ನೀವು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ನೀವು ತೊಂದರೆ ಅನುಭವಿಸುತ್ತಿರುವಾಗ ನಿಮ್ಮ ಒಳ್ಳೆಯ ಕರ್ಮಗಳನ್ನು ನೋಡಿ ನಿಮ್ಮ ದುಃಖಗಳನ್ನು ದೂರ ಮಾಡಲು ಭಗವಂತನೇ ನಿಮ್ಮ ಜೀವನದಲ್ಲಿ ಬರಲಿದ್ದಾನೆ. ಆದರೆ ಭಗವಂತನು ನಿಮ್ಮ ಬಳಿಗೆ ಬರಲು ಅಸಲಿ ಕಾರಣ ನಿಮ್ಮ ಶತ್ರುಗಳೇ ಆಗಿದ್ದಾರೆ. ಇದು ಕೇಳಲು ನಿಮಗೆ ಆಶ್ಚರ್ಯವೆನಿಸುತ್ತಿದೆ ಅಲ್ಲವೇ? ನಿಮ್ಮ ಶತ್ರುಗಳ ಕಾರಣದಿಂದಲೇ ಇಂದು ಭಗವಂತನು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮನ್ನು ರಕ್ಷಿಸಲಿದ್ದಾನೆ. ಹಾಗೆಯೇ ಒಂದು ಆತ್ಮವು ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ. ನಿಜ ಹೇಳಬೇಕೆಂದರೆ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ನಡೆಯದೇ ಇದ್ದಿದ್ದರೆ ನಿಮ್ಮ ಶತ್ರುಗಳು ನಿಮ್ಮನ್ನು ಸರ್ವನಾಶ ಮಾಡುತ್ತಿದ್ದರು. ಆದರೆ ಈಗ ಈ 5 ದಿನಗಳ ಕಾಲವನ್ನು ಪರೀಕ್ಷಿಸಿ ನೋಡಿದರೆ ಎಲ್ಲವೂ ಸರಿಹೋಗುವಂತೆ ಕಾಣಿಸುತ್ತಿದೆ. ಅದಕ್ಕಾಗಿಯೇ ಭಗವಂತನು ನಿಮ್ಮೊಂದಿಗೆ ಇರುತ್ತಾ ನಿಮ್ಮನ್ನು ಯಶಸ್ವಿಯಾಗಿ ಮುನ್ನಡೆಸಲಿದ್ದಾನೆ. ನಿಮಗೆ ಸಮಯಕ್ಕೆ ಏನು ಬೇಕೋ ಅದನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ಈ 5 ದಿನಗಳಲ್ಲಿ ನಿಜವಾಗಿಯೂ ನೀವು ಅದೃಷ್ಟವಂತರು. ಇದರ ಬಗ್ಗೆ ಯಾವುದೇ ಚಿಂತೆ ಪಡಬೇಕಾದ ಅಗತ್ಯವಿಲ್ಲ. ಹಾಗೆಯೇ ಒಂದು ಆತ್ಮವು ಯಾವುದೋ ಒಂದು ರೂಪದಲ್ಲಿ ಅಥವಾ ಒಂದು ಶರೀರದ ಮೂಲಕ ನಿಮ್ಮೊಂದಿಗೆ ಬಂಧವನ್ನು ಏರ್ಪಡಿಸಿಕೊಳ್ಳಲಿದೆ. ಸಾಮಾನ್ಯವಾಗಿ ಆತ್ಮಗಳಿಗೂ ಮನುಷ್ಯರಿಗೂ ಮಿಲನ ಸಾಧ್ಯವಿಲ್ಲ. ಆದರೆ ನಿಮ್ಮ ವಿಷಯದಲ್ಲಿ ಒಂದು ವಿಶಿಷ್ಟತೆ ನಡೆಯಲಿದೆ. ಹಾಗಾಗಿ ಇಂದು ನಾನು ಹೇಳುತ್ತಿರುವ ವಿಷಯಗಳನ್ನು ಪೂರ್ತಿಯಾಗಿ ನೀವು ಗಮನವಿಟ್ಟು ಜಾಗರೂಕರಾಗಿ ಆಲಿಸಿ. ವಿಷಯ ನಿಮಗೆ ಪೂರ್ತಿಯಾಗಿ ಅರ್ಥವಾಗುತ್ತದೆ. ಇಲ್ಲದಿದ್ದರೆ ನಿಮ್ಮಷ್ಟಕ್ಕೆ ನೀವೇ ಇಲ್ಲದ ಸಲ್ಲದ ಕಥೆಗಳನ್ನು ಊಹಿಸಿಕೊಂಡು ನಷ್ಟ ಅನುಭವಿಸುವ ಅಪಾಯವಿರುತ್ತದೆ. ನಿಮ್ಮ ಅದೃಷ್ಟ ಚೆನ್ನಾಗಿರುವುದರಿಂದ ಇಂದು ಈ ಮಾಹಿತಿ ನಿಮ್ಮವರೆಗೆ ಬಂದಿದೆ. ಅದೃಷ್ಟ ನಿಮ್ಮ ಜೀವನ ಈಗ ನಿಧಾನವಾಗಿ ಬದಲಾಗಲಿದೆ. ಈ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ, ಧೈರ್ಯ, ಧನಾತ್ಮಕ ಆಲೋಚನೆಗಳು ಬರುತ್ತಿರುವುದನ್ನು ನೀವು ಗಮನಿಸಿರಬಹುದು. ಕಾರಣವಿಲ್ಲದೆ ಮನಸ್ಸಿಗೆ ತಿಳಿಯದಂತಹ ಪ್ರಶಾಂತತೆ ಲಭಿಸುತ್ತಿದೆ ಎಂದರೆ ಏಕೆಂದರೆ ಇಲ್ಲಿ ನಾನು ನಿಮ್ಮಿಂದ ಒಂದು ಸಣ್ಣ ವಿಷಯವನ್ನು ಬಯಸುತ್ತಿದ್ದೇನೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ಖಂಡಿತವಾಗಿಯೂ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ಹಾಗೆಯೇ ನಿಮ್ಮ ರಾಶಿಗೆ ತಕ್ಕಂತೆ ಗ್ರಹಗಳ ಸ್ಥಿತಿಗತಿಗಳನ್ನು ಮತ್ತು ನಿಮ್ಮ ಜಾತಕವನ್ನು ಅತ್ಯಂತ ಆಳವಾಗಿ ಪರಿಶೀಲಿಸಿ ನೋಡಿದರೆ ನಿಮ್ಮ ಭವಿಷ್ಯಕ್ಕೆ ಇದು ಅತ್ಯಂತ ಉಪಯುಕ್ತವಾದ ಮಾಹಿತಿಯಾಗಿದೆ. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ತಪ್ಪುಗಳನ್ನು ಮಾಡದೆ ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯುವ ಒಂದು ಅವಕಾಶ ನಿಮಗೆ ಲಭಿಸಲಿದೆ. ನಿಮ್ಮ ಜೀವನದಲ್ಲಿರುವ ಒಳಿತಿಗಾಗಿ ಮತ್ತು ಬಾಧೆಗಳನ್ನು ದೂರ ಮಾಡಲು ಹಗಲಿರುಳು ನೀವು ಎಷ್ಟೋ ರೀತಿಯಲ್ಲಿ ಶ್ರಮಿಸಿದ್ದೀರಿ. ನಿಮಗೆ ಅಗತ್ಯವಿರುವ ಪರಿಹಾರಗಳನ್ನು ಕೂಡ ಇಂದು ನಾನು ಹೇಳಲಿದ್ದೇನೆ. ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಖಂಡಿತವಾಗಿಯೂ ಅವುಗಳಿಗೆ ಸೂಕ್ತವಾದ ಪರಿಹಾರವನ್ನು ನೀವು ಪಡೆದುಕೊಳ್ಳುತ್ತೀರಿ. ಇನ್ನೂ ಹೇಳಬೇಕೆಂದರೆ ನೀವು ಅತ್ಯಂತ ನಿಷ್ಠೆಯಿಂದ ಮಾಡುವ ಸಣ್ಣ ಪೂಜೆ ಹಾಗೆಯೇ ಒಂದು ಪರಿಹಾರವೂ ಕೂಡ 1000 ಪಟ್ಟು ಫಲಿತಾಂಶವನ್ನು ನೀಡಲಿದೆ. ಆದ್ದರಿಂದ ನೀವು ಏನು ಮಾಡಬೇಕು, ಎಂತಹ ಪರಿಹಾರಗಳನ್ನು ಮಾಡಿದರೆ, ಯಾವ ದೇವತಾರಾಧನೆ ಮಾಡಿದರೆ ಮತ್ತಷ್ಟು ಹೆಚ್ಚಾಗಿ ನಿಮಗೆ ಪ್ರಯೋಜನವಾಗುತ್ತದೆ ಎಂಬುದನ್ನು ಕೂಡ ಪೂರ್ತಿಯಾಗಿ ಹೇಳುತ್ತೇನೆ. ಇನ್ನು ಈ 5 ದಿನಗಳ ಕಾಲ ನೀವು ಪೂರ್ತಿಯಾಗಿ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ. ಹಾಗೆಯೇ ಈಗ ವಿಡಿಯೋದಲ್ಲಿ ಹೇಳುವ ಪರಿಹಾರಗಳನ್ನು ಪಾಲಿಸಿದರೆ ನಿಮ್ಮ ಜೀವನ ಖಂಡಿತವಾಗಿಯೂ ಬದಲಾಗುತ್ತದೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಮಾತನ್ನು ನಾನು ಅತ್ಯಂತ ನಂಬಿಕೆಯಿಂದ ಹೇಳುತ್ತಿದ್ದೇನೆ. ಒಂದು ವೇಳೆ ಈ 5 ದಿನಗಳ ನಂತರವೂ ನಿಮಗೆ ಯಾವುದೇ ಬದಲಾವಣೆ ಕಾಣಿಸದಿದ್ದರೆ ಅಂದಿನಿಂದ ನಮ್ಮ ವಿಡಿಯೋಗಳನ್ನು ನೋಡುವುದನ್ನು ನಿಲ್ಲಿಸಿ. ಯಾರು ಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಈ ಪರಿಹಾರಗಳನ್ನು ಹಾಗೂ ಉಪಾಯಗಳನ್ನು ಪೂರ್ಣ ಶ್ರದ್ಧೆ ಭಕ್ತಿಗಳಿಂದ ಪಾಲಿಸುತ್ತಾರೋ ಅವರಿಗೆ ಖಂಡಿತವಾಗಿಯೂ ಒಂದು ಒಳ್ಳೆಯದು ಸಂಭವಿಸಿಯೇ ತೀರುತ್ತದೆ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ತಾಂತ್ರಿಕ ಪ್ರಯೋಗಗಳನ್ನು ಮಾಡಿ ದುಷ್ಟ ಶಕ್ತಿಗಳನ್ನು ನಿಮ್ಮ ಮನೆಗಳವರೆಗೆ
ಕಳುಹಿಸುತ್ತಿದ್ದಾರೆ ಎಂಬ ನಿಜಾಂಶವನ್ನು ನೀವು ತಿಳಿದುಕೊಳ್ಳಿ. ಏಕೆಂದರೆ ಇಂದಿನ ಸಮಾಜದಲ್ಲಿ ಅಂತಹ ದುಷ್ಟ ಮನಸ್ಥಿತಿಯನ್ನು ಹೊಂದಿರುವ ಮನುಷ್ಯರು ಎಷ್ಟೋ ಜನರಿದ್ದಾರೆ. ಹಾಗಾಗಿ ಸರಿಯಾಗಿ ಇದೇ ನಿಮ್ಮ ಜೀವನದಲ್ಲಿಯೂ ನಡೆದಿರಬಹುದು. ಭಗವಂತನ ದೃಷ್ಟಿ ನಿಮ್ಮ ಮೇಲಿದೆ. ಯಾರು ಭಕ್ತಿಯಿಂದ ಇರುತ್ತಾ ಇತರರಿಗೆ ಒಳಿತು ಮಾಡಲು ಬಯಸುತ್ತಾರೋ ಅವರ ಮೇಲೆ ಭಗವಂತನ ಕೃಪೆ ಯಾವಾಗಲೂ ಇರುತ್ತದೆ ಎಂದು ಹೇಳಿದ್ದೇವಲ್ಲವೇ? ನಿಮ್ಮ ವಿಷಯದಲ್ಲೂ ಅದೇ ನಡೆದಿದೆ. ನಿಮ್ಮ ಶತ್ರುಗಳು ನಿಮ್ಮನ್ನು ನಾಶಮಾಡಲು ರಂಗಕ್ಕಿಳಿದು ವಿವಿಧ ದುಷ್ಟ ಶಕ್ತಿಗಳನ್ನು ಬಳಸುತ್ತಿರುವುದನ್ನು ಗ್ರಹಿಸಿ ಭಗವಂತನೇ ನಿಮ್ಮನ್ನು ರಕ್ಷಿಸಬೇಕೆಂದು ನಿರ್ಧರಿಸಿ ಒಂದು ಅದೃಶ್ಯ ಶಕ್ತಿಯಂತೆ ನಿಮ್ಮ ಬಳಿಗೆ ಬರಲಿದ್ದಾರೆ. ಎಲ್ಲಿ ದೈವಿಕ ಶಕ್ತಿ ಇರುತ್ತದೆಯೋ ಅಲ್ಲಿ ಎಂತಹದೇ ನಕಾರಾತ್ಮಕ ಶಕ್ತಿಗಳು ನಿಲ್ಲಲು ಸಾಧ್ಯವಿಲ್ಲ. ಇಲ್ಲಿ ನಾವು ಕೇವಲ ಕೆಡುಕು ಮಾಡುವ ಶಕ್ತಿಗಳ ಬಗ್ಗೆ ಮಾತನಾಡುತ್ತಿಲ್ಲ. ಏಕೆಂದರೆ ಈ ಪೂರ್ವಜನ್ಮದ ಆತ್ಮವು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಎಷ್ಟೋ ಆಧರಿಸಲು ಬಯಸುತ್ತಿದೆ. ಈ ನಿಜವನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲು ಹೇಳುತ್ತಿದ್ದೇನೆ. ಭಗವಂತನ ಅನುಗ್ರಹ, ಮುಖ್ಯವಾಗಿ ಜಗನ್ಮಾತೆಯಾದ ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರಲಿದೆ. ಆದ್ದರಿಂದ ನಿಮ್ಮ ಜೀವನಕ್ಕೆ ಎಲ್ಲಾ ರೀತಿಯ ಸುಖಸಂತೋಷಗಳು ಬರಲಿವೆ. ಎಷ್ಟೋ ದಿನಗಳಿಂದ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದಿರೋ ಆ ಶುಭ ಗಳಿಗೆಗಳು ಈ 5 ದಿನಗಳಲ್ಲಿ ನಿಮಗೆ ಕಾಣಿಸಲಿವೆ. ಇನ್ನು ನಿಮ್ಮ ಬೆಳವಣಿಗೆಗೆ ಹೊಸ ದಾರಿಗಳು ಕಾಣಿಸಲಿವೆ. ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ದೊಡ್ಡ ಶುಭವಾರ್ತೆಗಳನ್ನು ಕೂಡ ನೀವು ಕೇಳಲಿದ್ದೀರಿ. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಅದೃಷ್ಟವನ್ನು ನೋಡಿ ಅಸೂಯೆ ಪಡುವಂತೆ ನಿಮ್ಮ ಜಾತಕ ಬದಲಾಗಲಿದೆ ಎಂದರೆ ನೀವು ನಂಬುತ್ತೀರಾ? ಹೇಳಬೇಕೆಂದರೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಹಳೆಯ ಶತ್ರುಗಳು ಕೂಡ ಒಳಗೊಳಗೆ ಕುದಿಯುವಂತಹ ಸಾಧ್ಯತೆಗಳು ಕಾಣಿಸುತ್ತಿವೆ. ನಿಮ್ಮನ್ನು ಒಂದು ಕಾಲದಲ್ಲಿ ಕೀಳಾಗಿ ಮಾತನಾಡಿದವರು ಸಹ ನಿಮ್ಮ ಯೋಗ್ಯತೆಯನ್ನು ನೋಡಿ ತಲೆ ತಗ್ಗಿಸಲಿದ್ದಾರೆ. ಅದಕ್ಕಾಗಿಯೇ ನೀವು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಿರಿ. ಎಲ್ಲೇ ಭಕ್ತಿ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆದರೂ ಅಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆ ಖಂಡಿತವಾಗಿ ಇರುವಂತೆ ನೋಡಿಕೊಳ್ಳಿ. ಆ ಭಕ್ತಿಭಾವವು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ತೋರಿಸುತ್ತದೆ. ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಕೂಡ ನಿಮಗೆ ತೋರಿಸುತ್ತದೆ. ಇಷ್ಟಕ್ಕೂ ನಿಮ್ಮನ್ನು ಕಾಪಾಡುತ್ತಿರುವ ಆ ಭಗವಂತ ಯಾರೆಂದು ತಿಳಿದಿದೆಯೇ? ನೀವು ಯಾರನ್ನು ಮನಪೂರ್ವಕವಾಗಿ ಪೂಜಿಸುತ್ತಿದ್ದೀರೋ ಆ ದೇವಾಧಿದೇವನಾದ ಪರಮೇಶ್ವರನ ಜೊತೆಗೆ ದುರ್ಗಾದೇವಿಯ ಅನುಗ್ರಹ ನಿಮ್ಮ ಮೇಲಿದೆ. ಹಾಗಾಗಿ ಸಾಕ್ಷಾತ್ ಮಹಾಕಾಲಿಯಾದ ದುರ್ಗಾದೇವಿ, ಅವಳ ಕರುಣಾ ಕಟಾಕ್ಷಗಳು ನಿಮ್ಮ ಮೇಲಿರುವುದರಿಂದ ನಿಮಗೆ ಈ 5 ದಿನಗಳಲ್ಲಿ ಅಮ್ಮನವರ ಅನುಗ್ರಹವು ಹೆಚ್ಚಾಗಿ ಲಭಿಸಲಿದೆ. ನಿಮ್ಮ ಶತ್ರುಗಳು ಎಷ್ಟೇ ಶಕ್ತಿವಂತರಾಗಿದ್ದರೂ ನಿಮ್ಮ ತಲೆಯ ಒಂದು ಕೂದಲನ್ನು ಮುಟ್ಟಲು ಸಾಧ್ಯವಿಲ್ಲ. ನಿಮಗೆ ಪೈಸೆ ನಷ್ಟವನ್ನೂ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಅಮ್ಮನವರ ದಯೆಯಿಂದ ನಿಮ್ಮ ಜೀವನದಲ್ಲಿ ದಿನಕ್ಕೊಂದು ಅದ್ಭುತ ನಡೆಯಲಿದೆ. ನಿಮ್ಮ ಕನಸುಗಳೆಲ್ಲವೂ ಒಂದೊಂದಾಗಿ ನನಸಾಗಲಿವೆ. ಬಹಳ ಶೀಘ್ರದಲ್ಲೇ ಬಹುಶಃ ನಿಮ್ಮ ಜೀವನದಲ್ಲಿ ನೀವು ಕೇಳಲು ಬಯಸಿದ್ದ ಶುಭ ಸುದ್ದಿಗಳನ್ನು ಕೇಳಲಿದ್ದೀರಿ. ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳ ಬಗ್ಗೆ ನೀವು ತುಂಬಾ ಜಾಗರೂಕರಾಗಿರಬೇಕು. ಅಂದರೆ ಉದಾಹರಣೆಗೆ, ನೀವು ಎಲ್ಲಾದರೂ ಹೋಗುತ್ತಿರುವಾಗ ನಿಮ್ಮ ಎದುರಿಗೆ ಯಾರಾದರೂ ಸಾಧುಗಳು, ವೃದ್ಧರು ಅಥವಾ ಶ್ರೇಷ್ಠರು ಅಥವಾ ಬ್ರಾಹ್ಮಣರು, ಯಾಚಕರು ಬಂದು ಏನನ್ನಾದರೂ ಕೇಳಿದರೆ ಅವರನ್ನು ಅಸ್ತಿತ್ವದಲ್ಲೇ ನಿರಾಶೆಗೊಳಿಸಬೇಡಿ. ಏಕೆಂದರೆ ಯಾರಿಗೆ ಭಗವಂತನ ಅವಕಾಶ ಹೇಗೆ ಸಿಗುತ್ತದೆ ಎಂಬುದನ್ನು ಯಾರೂ ಹೇಳಲು ಸಾಧ್ಯವಿಲ್ಲ. ಅವರು ನಿಮಗೆ ಪರಿಚಿತರಾಗಿ ಅವರಿಗೆ ನೀವು ಏನಾದರೂ ದಾನ ನೀಡುವುದರಿಂದ ನಿಮಗಿರುವ ಗ್ರಹ ದೋಷಗಳನ್ನು ನಿವಾರಿಸುವುದು ಭಗವಂತನ ನಿರ್ಧಾರವಾಗಿರಬಹುದು. ಆದ್ದರಿಂದ ಭಗವಂತನನ್ನು ಪ್ರಸನ್ನಗೊಳಿಸಿಕೊಳ್ಳುವುದು ನಿಮಗೆ ತುಂಬಾ ಮುಖ್ಯ. ಇಂತಹ ಸಣ್ಣ ಕೆಲಸಗಳನ್ನು ನೀವು ಮಾಡುವುದರಿಂದ ನೀವು ಎಷ್ಟೋ ಪುಣ್ಯವನ್ನೂ ಹಾಗೂ ಮಾನಸಿಕ ಪ್ರಶಾಂತತೆಯನ್ನು ಪಡೆದಂತಾಗುತ್ತೀರಿ. ಈ ಕೆಲಸ ಕೇಳಲು ತುಂಬಾ ಸುಲಭವಾಗಿ ಕಾಣಿಸುತ್ತದೆ, ಆದರೆ ಇದನ್ನು ಎಲ್ಲರೂ ಮಾಡಲು ಸಾಧ್ಯವಿಲ್ಲ. ಯಾರು ಇಂತಹ ಕೆಲಸಗಳನ್ನು ಮಾಡುತ್ತಾರೋ ಅವರು ನಿಜವಾದ ಪುಣ್ಯವನ್ನು ಸಂಪಾದಿಸಿಕೊಳ್ಳುತ್ತಾರೆ. ಇನ್ನೂ ಮತ್ತೊಂದು ಪ್ರಮುಖವಾದ ವಿಷಯ, ನಿಮಗೆ ಎಲ್ಲಾದರೂ ಹಾವು, ಚೇಳು ಅಥವಾ ಮತ್ತಾವುದೇ ಜೀವಿ ಕಾಣಿಸಿದರೆ ಅವುಗಳಿಗೆ ಯಾವುದೇ ಹಾನಿ ಮಾಡಬೇಡಿ. ಯಾಕೆಂದರೆ ಇವೆಲ್ಲವೂ ಭಗವಂತನ ಸಂಕೇತಗಳೇ ಆಗಿವೆ. ಭಗವಂತನೂ ಅವುಗಳ ಮೂಲಕ ನಿಮಗೆ ಯಾವುದೋ ಒಂದು ಸಂದೇಶವನ್ನು ನೀಡಲು ಪ್ರಯತ್ನಿಸುತ್ತಿರುತ್ತಾನೆ. ಒಂದು ವೇಳೆ ಆ ಮೂಕಜೀವಿ ನಿಮಗೆ ಯಾವುದೇ ಕೀಡು ಮಾಡದಿದ್ದಾಗ ನೀವು ಕೂಡ ಅದಕ್ಕೆ ನಷ್ಟ ಉಂಟುಮಾಡಬಾರದಲ್ಲವೇ? ಸಾಧ್ಯವಾದರೆ ಬೇರೆಯವರಿಗೂ ಈ ವಿಷಯವನ್ನು ಅರ್ಥವಾಗುವಂತೆ ಹೇಳಿ. ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಮೂಕ ಜೀವಿಗಳನ್ನು ಹಿಂಸಿಸುತ್ತಿದ್ದರೆ ಹಾಗೆ ಮಾಡದಂತೆ ಅವರಿಗೆ ತಿಳಿಹೇಳಿ. ಅವುಗಳನ್ನು ಸುರಕ್ಷಿತವಾಗಿ ಯಾವುದಾದರೂ ಕಾಡಿನಲ್ಲೋ ಅಥವಾ ಹೊಲಗಳಲ್ಲೋ ಬಿಟ್ಟು ಬನ್ನಿ. ಅಷ್ಟೇ ಹೊರತು ಅವುಗಳ ಪ್ರಾಣಕ್ಕೆ ಮಾತ್ರ ಹಾನಿ ಮಾಡಬೇಡಿ. ಏಕೆಂದರೆ ಅವು ಮೂಕ ಜೀವಿಗಳು, ತಮ್ಮ ನೋವನ್ನು ಅವು ಹೇಳಿಕೊಳ್ಳಲಾರವು. ಹೀಗೆ ಮಾಡುವುದರಿಂದ ನಿಮಗೆ ಅಪಾರವಾದ ಪುಣ್ಯ ಲಭಿಸುತ್ತದೆ. ನೀವು ಈಗ ಎಷ್ಟು ಕಡಿಮೆ ಪುಣ್ಯವನ್ನು ಸಂಪಾದಿಸಿಕೊಳ್ಳುತ್ತೀರೋ
ನಿಮಗೆ ಅಷ್ಟು ಕಷ್ಟಗಳು ಎದುರಾಗುತ್ತವೆ. ಹಾಗಾಗಿ ನೀವು ಹೆಚ್ಚು ಪುಣ್ಯವನ್ನು ಸಂಪಾದಿಸಿಕೊಂಡರೆ ಭವಿಷ್ಯದಲ್ಲಿ ಅದು ನಿಮಗೆ ಅಷ್ಟೇ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ. ಇದರೊಂದಿಗೆ ನಿಮ್ಮೆಲ್ಲರಿಗೂ ಹೇಳಬೇಕಾದ ಮತ್ತೊಂದು ಮುಖ್ಯ ವಿಷಯವೆಂದರೆ, ಬರಲಿರುವ ಈ 5 ದಿನಗಳು ನಿಮಗೆ ಅತ್ಯಂತ ವಿಶೇಷವಾಗಿ ಮತ್ತು ಅದ್ಭುತವಾಗಿ ಇರಲಿವೆ. ಈ 5 ದಿನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿವೆ. ಅದು ನಿಮ್ಮ ಉದ್ಯೋಗವಿರಬಹುದು, ವ್ಯಾಪಾರವಿರಬಹುದು, ಪ್ರೇಮ ಸಂಬಂಧಗಳಿರಬಹುದು, ಅಥವಾ ಕೌಟುಂಬಿಕ ಜೀವನ, ಧನ ಲಾಭ, ಹೀಗೆ ಪ್ರತಿ ರಂಗದಲ್ಲೂ ಒಂದು ದೊಡ್ಡ ಬದಲಾವಣೆಯನ್ನು ನೀವು ಸ್ವತಃ ಅನುಭವಿಸಲಿದ್ದೀರಿ. ಆದರೆ ಭಗವಂತನ ಅನುಗ್ರಹವು ನಿಮ್ಮ ಜೀವನಕ್ಕೆ ಯಾವಾಗ ಬರಲಿದೆ ಮತ್ತು ಅದು ಹೇಗೆ ಲಭಿಸಲಿದೆ ಎಂಬ ವಿಷಯಗಳ ಜೊತೆಗೆ ನಾವು ಮಾತನಾಡಿದ ಆ ಆತ್ಮದ ಬಗ್ಗೆಯೂ ಆಳವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಒಂದು ವೇಳೆ ಯಾರಾದರೂ ಒಬ್ಬ ಹುಡುಗಿ ನಿಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರೆ, ನಿಮ್ಮನ್ನು ಎಷ್ಟೋ ಆರಾಧಿಸುತ್ತಿದ್ದರೆ, ಆ ಪೂರ್ವಜನ್ಮದ ಆತ್ಮವು ಅವರ ಶರೀರದಲ್ಲಿ ಸಮ್ಮಿಲನಗೊಂಡಿರುತ್ತದೆ ಎಂದು ನೀವು ತಿಳಿದುಕೊಳ್ಳಬಹುದು. ಅದಕ್ಕಾಗಿಯೇ ಅವಳು ನಿಮ್ಮ ಮೇಲೆ ಅಷ್ಟೊಂದು ಪ್ರಾಣವನ್ನು ಹಾಗೂ ಪ್ರೀತಿಯನ್ನು ಸುರಿಸುತ್ತಿರುತ್ತಾಳೆ. ಅಂತಹ ಹುಡುಗಿಯನ್ನು ನೀವು ನಿರ್ಲಕ್ಷಿಸಬೇಡಿ. ಈ ಹುಡುಗಿಯ ಕಾರಣದಿಂದಲೇ ನಿಮ್ಮ ಜೀವನದಲ್ಲಿ ಊಹಿಸಲಾಗದ ಬೆಳವಣಿಗೆ ಬರಲಿದೆ. ಸಮಾಜದಲ್ಲಿ ನೀವು ದೊಡ್ಡ ಕೀರ್ತಿ ಪ್ರತಿಷ್ಠೆಗಳನ್ನು ಪಡೆಯುವಂತಹ ಅವಕಾಶಗಳು ಕಾಣಿಸುತ್ತಿವೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನೆ ಹಾಗೂ ಕುಟುಂಬದಲ್ಲಿನ ವಾತಾವರಣ ಕೂಡ ಸಂತೋಷವಾಗಿ ಬದಲಾಗುವುದನ್ನು ನೀವು ಗಮನಿಸುತ್ತೀರಿ. ಮನೆಯಲ್ಲಿರುವ ಪ್ರತಿಯೊಬ್ಬರೂ ತಮ್ಮ 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 ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದು ಜೀವನದಲ್ಲಿ ಒಂದು ರೀತಿಯ ತೃಪ್ತಿಯನ್ನು ಅನುಭವಿಸುತ್ತಾರೆ. ನಿಮ್ಮಲ್ಲಿ ಕೆಲವರು ಕುಟುಂಬದೊಂದಿಗೆ ಸೇರಿ ದೂರದ ಪ್ರಯಾಣ, ಪ್ರವಾಸ ಕೈಗೊಳ್ಳಲು ಯೋಜಿಸುತ್ತೀರಿ. ಇನ್ನು ನೀವು ಹೆಚ್ಚಾಗಿ ನಿಮ್ಮ ಕೆಲಸಗಳಿಗೆ ಸಮಯವನ್ನು ಮೀಸಲಿಡುತ್ತೀರಿ. ಉಳಿದ ಸಮಯವನ್ನು ವೈಯಕ್ತಿಕ ಕೆಲಸಗಳಿಗಾಗಿ ಏಕಾಂತವಾಗಿ ಕಳೆಯಲು ಇಷ್ಟಪಡುತ್ತೀರಿ. ಪ್ರೇಮ ಸಂಬಂಧಗಳ ವಿಷಯಕ್ಕೆ ಬಂದರೆ ಯಾವುದೇ ದೊಡ್ಡ ತೊಂದರೆಗಳು ಕಾಣಿಸುತ್ತಿಲ್ಲ. ಆದರೆ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳುವಾಗ ತಪ್ಪು ಗ್ರಹಿಕೆಗಳಿಗೆ ಅವಕಾಶ ನೀಡದಂತೆ ನೋಡಿಕೊಳ್ಳಿ. ಇದು ನಿಮ್ಮ ಸಂಬಂಧಕ್ಕೆ ಒಳಿತನ್ನು ಮಾಡುತ್ತದೆ. ಇನ್ನು ಈ 5 ದಿನಗಳಲ್ಲಿ ನಿಮ್ಮ ಅದೃಷ್ಟ ನಕ್ಷತ್ರ ತುಂಬಾ ಬಲವಾಗಿದೆ. ಇದರ ಕಾರಣದಿಂದ ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳಿಂದಲೂ ನಿಮಗೆ ಒಳ್ಳೆಯ ಲಾಭಗಳು ಬರಲಿವೆ. ಹಳೆಯ ಕೆಲಸಗಳೆಲ್ಲವೂ ಹಠಾತ್ತನೆ ವೇಗವನ್ನು ಪಡೆದುಕೊಂಡು ಊಹಿಸದ ಧನಲಾಭವನ್ನು ತಂದುಕೊಡುತ್ತವೆ. ಮುಖ್ಯವಾಗಿ ಯಾರು ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ರಂಗದಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅವರಿಗೂ ಕೂಡ ಇದು ಅದ್ಭುತವಾದ ಸಮಯವಾಗಿದೆ. ನಿಮ್ಮ ಕೆಲಸಕ್ಕೆ ಒಂದು ಹೊಸ ಗುರುತು ಸಿಗುತ್ತದೆ ಮತ್ತು ನಿಮ್ಮ ಕೈಗೆ ಒಳ್ಳೆಯ ಯಶಸ್ಸು ಲಭಿಸುತ್ತದೆ. ಇನ್ನು ವ್ಯಾಪಾರಿಗಳಿಗೂ ಕೂಡ ಇದು ಸುವರ್ಣಾವಕಾಶವಿದ್ದಂತೆ. ವ್ಯಾಪಾರದಲ್ಲಿ ಹಠಾತ್ತನೆ ಲಾಭಗಳು ಬರುತ್ತವೆ. ಅದಕ್ಕಾಗಿಯೇ ನಿಮ್ಮ ಬಿಸಿನೆಸ್ಗೆ ಸಂಬಂಧಿಸಿದ ದಾಖಲೆಗಳು ಹಾಗೂ ಲೆಕ್ಕಾಚಾರಗಳ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಇದರಿಂದ ಮುಂದೆ ಯಾವುದೇ ತೊಂದರೆಗಳು ಬಾರದಂತೆ ನೋಡಿಕೊಳ್ಳಬಹುದು. ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಮಾಹಿತಿಯೊಂದಿಗೆ ಹೆಜ್ಜೆ ಇಟ್ಟರೆ ನಿಮ್ಮ ವ್ಯಾಪಾರದ ವಿಸ್ತರಣೆ ತುಂಬಾ ಸುಲಭವಾಗುತ್ತದೆ. ನೀವು ಸ್ವಲ್ಪ ಶ್ರಮಪಟ್ಟರೆ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತೀರಿ. ಇನ್ನು ಈ 5 ದಿನಗಳ ಸಮಯ ನಿಮ್ಮನ್ನು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವಂತೆ ಪ್ರೇರೇಪಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಬಿಸಿನೆಸ್ ಐಡಿಯಾಗಳನ್ನು ತರುತ್ತದೆ. ನಿಮ್ಮ ವ್ಯಾಪಾರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ನಿಮ್ಮನ್ನು ಆರ್ಥಿಕವಾಗಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಇಷ್ಟು ದಿನಗಳಿಂದ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದಿರೋ ನಿಮ್ಮ ಕನಸುಗಳೆಲ್ಲವೂ ಈಗ ಒಂದೊಂದಾಗಿ ನನಸಾಗುವ ಸಮಯ ಬರಲಿದೆ. ಸ್ವಂತ ಮನೆ ಕಟ್ಟಬೇಕೆಂದಿದ್ದರೂ, ಹೊಸ ವಾಹನಗಳನ್ನು ಖರೀದಿಸಬೇಕೆಂದಿದ್ದರೂ, ಆಸ್ತಿಯಲ್ಲಿ ಹೂಡಿಕೆ ಮಾಡಬೇಕೆಂದಿದ್ದರೂ, ಹೀಗೆ ನೀವು ಯಾವುದೇ ಹೆಜ್ಜೆ ಇಟ್ಟರೂ ಅದರಲ್ಲಿ ಯಶಸ್ಸು ನಿಮಗೆ ಕಾಣಿಸುತ್ತದೆ. ಇನ್ನು ನಿಮ್ಮ ಜಾತಕದಲ್ಲಿ ಈ ಶುಭ ಸಂಕೇತಗಳು ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಸಾಕ್ಷಾತ್ ದುರ್ಗಾದೇವಿಯೇ ನಿಮ್ಮ ಜೊತೆ ಇರಲಿದ್ದಾಳೆ. ಇನ್ನೂ ಹೆದರಬೇಕಾದ ಅಗತ್ಯವೇನಿದೆ ಹೇಳಿ? ಸಾಮಾನ್ಯವಾಗಿ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಅಥವಾ ಸುಖಶಾಂತಿ ಇಲ್ಲದಿರುವುದು ನಡೆಯುತ್ತಿದ್ದರೆ ಅದರ ಹಿಂದೆ ಯಾವುದೋ ಬಲವಾದ ಕಾರಣವಿರುತ್ತದೆ. ಆದರೆ ನಿಮ್ಮ ಜೀವನದಲ್ಲಿ ನಡೆಯುವ ಈ ಬದಲಾವಣೆಗಳು ಕೂಡ ನಿಮ್ಮ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿವೆ. ನಿಮ್ಮ ಕಷ್ಟಗಳಿಗೆ ಕಾರಣವಾಗಿರುವ ಲೋಪಗಳನ್ನು ಹುಡುಕಿ ಹಿಡಿದು ಅವುಗಳಿಗೆ ಸೂಕ್ತವಾದ ಪರಿಹಾರಗಳನ್ನು ಕೂಡ ಈಗ ನಾನು ನಿಮಗೆ ನೀಡಲಿದ್ದೇನೆ. ಬಹಳಷ್ಟು ಜನರ ಜೀವನದಲ್ಲಿನ ಬಾಧೆಗಳಿಗೆ ಅಸಲಿ ಕಾರಣ ಅವರಿಗೆ ತಿಳಿಯುವುದೇ ಇಲ್ಲ. ಏಕೆಂದರೆ ಆ ಕಾರಣ ಒಬ್ಬ ರಹಸ್ಯ ಶತ್ರುವಿನ ರೂಪದಲ್ಲಿ ಅಡಗಿರಬಹುದು. ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮಗೆ ತೊಂದರೆ ಕೊಡುವ ರಹಸ್ಯ ಶತ್ರುಗಳನ್ನು ನೀವು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅವರು ಹೊರಗೆ ನರಿಯಂತೆ ನಟಿಸುತ್ತಾ ಒಳಗೆ ಮಾತ್ರ ತೋಳದ ಬುದ್ಧಿಯನ್ನು ಅಡಗಿಸಿಟ್ಟಿರುತ್ತಾರೆ. ಅದಕ್ಕಾಗಿಯೇ ಅಂತಹ ಕಪಟ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಆದರೆ ಇಲ್ಲಿ ಅತ್ಯಂತ ಸಂತೋಷದ ವಿಷಯವೇನೆಂದರೆ ನಿಮ್ಮನ್ನು ಕಾಪಾಡಲು ಈಗ 2 ಶಕ್ತಿಗಳು ನಿಮ್ಮ ಜೊತೆ ಇರಲಿವೆ. ಅದರಲ್ಲಿ ಒಂದು ಭಗವಂತನ ಅನುಗ್ರಹ, ಮತ್ತೊಂದು ನಿಮ್ಮ ಪೂರ್ವಜನ್ಮದ ಆತ್ಮ. ಈ 2 ಶಕ್ತಿಗಳು ನಿಮಗೆ ಎಲ್ಲಾ ವಿಧದಲ್ಲೂ ಒಳಿತು ಮಾಡಲು ಬರುತ್ತಿವೆ.
ಹಾಗಾಗಿ ನೀವು ಆನಂದವಾಗಿರಿ. ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡದಿದ್ದಾಗ ನನಗೆ ಶತ್ರುಗಳು ಹೇಗೆ ಇರುತ್ತಾರೆ ಎಂದು ಮಾತ್ರ ನೀವು ಯೋಚಿಸುತ್ತಿರಬಹುದು. ನಿಮ್ಮ ಜಾತಕವನ್ನು, ನಿಮ್ಮ ಕುಂಡಲಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಒಂದು ಕಹಿ ಸತ್ಯ ಹೊರಬಂದಿದೆ. ನಿಮ್ಮ ಸುತ್ತಲಿರುವ ಅತ್ಯಂತ ಆಪ್ತರಲ್ಲಿ ಕೆಲವು ಜನರು ನಿಮಗೆ ಶತ್ರುಗಳಾಗಿದ್ದಾರೆ. ಅವರು ನಿಮ್ಮ ಬೆನ್ನ ಹಿಂದೆ ಇದ್ದು ಸಂಚು ರೂಪಿಸುತ್ತಿದ್ದಾರೆ. ಒಂದು ವೇಳೆ ನೀವು ಈ ನಿಜವನ್ನು ತಿಳಿದುಕೊಂಡು ಅವರನ್ನು ನೇರವಾಗಿ ಪ್ರಶ್ನಿಸಿದರೆ ಅವರು ಖಂಡಿತವಾಗಿ ಒಪ್ಪಿಕೊಳ್ಳುವುದಿಲ್ಲ. ಆದರೆ ಕಣ್ಣಿಗೆ ಕಾಣಿಸದಂತೆ ಒಳಗೊಳಗೆ ನಿಮ್ಮ ಬೆಳವಣಿಗೆಯನ್ನು ಕುಗ್ಗಿಸಲು ನೋಡುತ್ತಿದ್ದಾರೆ. ಹಾಗಾಗಿ ಅಂತಹ ಶತ್ರುಗಳಿಂದ ನೀವು ಸ್ವಲ್ಪ ದೂರವಿರಲು ಪ್ರಾರಂಭಿಸಿ. ಇನ್ನು ಹಾಗೆಯೇ ಹೇಳಬೇಕೆಂದರೆ, ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ, ನಿಮ್ಮ ಬಿಸಿನೆಸ್ ಪ್ಲಾನ್ಗಳ ಬಗ್ಗೆ ಹೆಚ್ಚಾಗಿ ಯಾರೊಂದಿಗೂ ಮಾತನಾಡಬೇಡಿ. ಅವುಗಳ ಬಗ್ಗೆ ಕೇಳಿ ತಿಳಿದುಕೊಳ್ಳಲು ಬಹಳಷ್ಟು ಜನರು ಪ್ರಯತ್ನಿಸಬಹುದು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಲು, ನಿಮ್ಮ ಕೆಲಸಗಳು ಸಾಗದಂತೆ ಮಾಡಲು ಸಂಚು ರೂಪಿಸುತ್ತಾರೆ. ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡದಂತೆ ಹಾಗೂ ನಿಮ್ಮ ಜೀವನದಲ್ಲಿ ಮುಂದೆ ಹೋಗದಂತೆ ತಾಂತ್ರಿಕ ಪ್ರಯೋಗಗಳನ್ನು ಮಾಡಲು ಸಹ ಅವರು ಹಿಂಜರಿಯುವುದಿಲ್ಲ. ಅದಕ್ಕಾಗಿಯೇ ಈ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಇನ್ನೂ ಹೇಳಬೇಕೆಂದರೆ, ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನಲ್ಲಿ ಈ ವಿಷಯಗಳೆಲ್ಲವೂ ಒಂದು ವಿಚಿತ್ರವಾಗಿ, ಆಶ್ಚರ್ಯವಾಗಿ ನಿಮಗೆ ಅನಿಸಬಹುದು. ಆದರೆ ಒಬ್ಬೊಬ್ಬರ ಜೀವನ ಒಂದೊಂದು ತರಹ ಇರುತ್ತದೆ. ಹಾಗಾಗಿ ಇನ್ಮುಂದೆಯಾದರೂ ಸ್ವಲ್ಪ ಜಾಗರೂಕರಾಗಿರಿ. ನಿಮ್ಮ ಜೀವನಕ್ಕೆ ಬಂದಿರುವ ಆ ಪೂರ್ವಜನ್ಮದ ಆತ್ಮ, ಭಗವಂತನಾದ ಆ ಪರಮೇಶ್ವರ ಹಾಗೂ ದುರ್ಗಾದೇವಿಯ ಬಗ್ಗೆ ಯಾವಾಗಲೂ ಗೌರವದಿಂದ ಇರಿ. ನಿಮ್ಮ ಮನೆಗೆ ಬರುವ ಅತಿಥಿಗಳನ್ನು, ಅಸಹಾಯಕರನ್ನು ಆದರಿಸಿ. ಒಂದು ವೇಳೆ ಯಾರಾದರೂ ಯಾಚಕರು, ವೃದ್ಧರು ನಿಮ್ಮ ಬಳಿಗೆ ಬಂದರೆ ಅಪಮಾನಿಸಬೇಡಿ. ನಿಮಗೆ ತೋಚಿದಷ್ಟು ಅವರಿಗೆ ದಾನಧರ್ಮಗಳನ್ನು ಮಾಡಿ. ಇದರಿಂದ ನಿಮ್ಮ ಜಾತಕದಲ್ಲಿ ರಾಹು ಗ್ರಹವು ಬಲಗೊಳ್ಳುತ್ತದೆ. ಭಗವಂತನು ನಿಮಗೆ ಒಳಿತು ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಇನ್ನು ನೀವು ಮಾಡಬೇಕಾದ ದೇವತಾರಾಧನೆ ಮತ್ತು ಪರಿಹಾರಗಳ ವಿಷಯಕ್ಕೆ ಬಂದರೆ, ಮುಖ್ಯವಾಗಿ ಹೇಳಬೇಕೆಂದರೆ, ಕುಂಭರಾಶಿಯ ಜಾತಕದವರೇ, ನೀವು ಹೆಚ್ಚಾಗಿ ಶನಿ ಭಗವಾನನನ್ನು ನಂಬಿ. ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಶನಿ ಭಗವಾನರು. ಆದ್ದರಿಂದ ಶನಿ ಭಗವಾನರ ಅನುಗ್ರಹಕ್ಕಾಗಿ ನೀವು ಖಂಡಿತವಾಗಿಯೂ ಪ್ರತಿದಿನವೂ ಶನಿ ಭಗವಾನರ ನಾಮಸ್ಮರಣೆ ಮಾಡುವುದು, ಕಪ್ಪು ಎಳ್ಳಿನಿಂದ ಯಾವುದಾದರೂ ಸಿಹಿ ಪದಾರ್ಥವನ್ನು ತಯಾರಿಸಿ ಸ್ವಾಮಿಗೆ ನೈವೇದ್ಯ ಮಾಡುವುದು ಅಥವಾ ಕಾಗೆಗಳಿಗೆ ಇಡುವುದು. ಇಲ್ಲದಿದ್ದರೆ ಯಾರಾದರೂ ಬಡವರಿಗೆ ಕಪ್ಪು ಎಳ್ಳನ್ನು, ಉದ್ದನ್ನು ಹಾಗೂ ಕಪ್ಪು ವಸ್ತ್ರಗಳನ್ನು ದಾನವಾಗಿ ನೀಡುವುದು ಒಳ್ಳೆಯದು. ಹಾಗೆಯೇ ನೀವು ಖಂಡಿತವಾಗಿಯೂ ಅರಳಿ ಮರ ಮತ್ತು ಬೇವಿನ ಮರ ಒಟ್ಟಿಗೆ ಇರುವಂತಹ ಸ್ಥಳದಲ್ಲಿ ಸುಂದರವಾಗಿ 11 ಪ್ರದಕ್ಷಿಣೆಗಳನ್ನು ಮಾಡುವುದು, ಅಲ್ಲಿ ದೀಪಾರಾಧನೆ ಮಾಡುವುದು, ತಾಮ್ರದ ಬಿಂದಿಗೆಯಿಂದ ನೀರನ್ನು ಆ ಅರಳಿ ಮರದ ಬುಡಕ್ಕೆ ಸುರಿಯುವುದು, ಅರಿಶಿನ ಕುಂಕುಮಗಳಿಂದ ಚೆನ್ನಾಗಿ ಪೂಜೆ ಮಾಡುವುದರಿಂದ ಗ್ರಹ ದೋಷಗಳಿಂದ ನೀವು ಸುಲಭವಾಗಿ ಹೊರಬರಬಹುದು. ಪ್ರತಿದಿನವೂ ಮಾಡಿಕೊಂಡರೆ ಒಳ್ಳೆಯದು. ಸಾಧ್ಯವಾದರೆ ಶನಿವಾರದ ದಿನ ಖಂಡಿತವಾಗಿ ಶನೀಶ್ವರ ಸ್ವಾಮಿಯ ದರ್ಶನ ಹಾಗೂ ಸ್ವಾಮಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕದಂತಹ ಕಾರ್ಯಗಳನ್ನು ಮಾಡಿಕೊಳ್ಳಿ. ಕುಂಭರಾಶಿಯವರೇ, ಇನ್ನು ಈ 5 ದಿನಗಳಲ್ಲಿ ಪ್ರಶಾಂತವಾದ ವಾತಾವರಣಕ್ಕಾಗಿ ಮನೆಯಲ್ಲಿ ಹೆಚ್ಚಾಗಿ ಧೂಪವನ್ನು ಹಾಕಿ. ಹಾಗೆಯೇ ಅಮ್ಮನವರಿಗೆ ಸಂಬಂಧಿಸಿದಂತೆ ದುರ್ಗಾದೇವಿಯ ಪೂಜೆಗಳು, ಅಮ್ಮನವರ ಕುಂಕುಮಾರ್ಚನೆಯನ್ನು ಮಾಡಿ. ಹೆಸರುಬೇಳೆ ಬೆಲ್ಲದ ಪಾನಕವನ್ನು ಅಮ್ಮನವರಿಗೆ ನೈವೇದ್ಯವಾಗಿ ಅರ್ಪಿಸಿ. ಹಾಗೆಯೇ ಈಶ್ವರಾರಾಧನೆ ಮಾಡಿಕೊಳ್ಳಿ. ಬಿಲ್ವಪತ್ರೆಗಳಿಂದ ಸ್ವಾಮಿಯನ್ನು ವಿಶೇಷವಾಗಿ ಪೂಜಿಸಿ. ಈ 5 ದಿನಗಳಲ್ಲಿ ನೀವು ಅಂದುಕೊಂಡ ಕೆಲಸಗಳೆಲ್ಲವೂ ಸುಗಮವಾಗಿ ಸಾಗಲೆಂದು ಮನಪೂರ್ವಕವಾಗಿ ಭಗವಂತನನ್ನು ಪ್ರಾರ್ಥಿಸಿ. ಹಾಗೆಯೇ ನೀವು ಹೊರಗೆ ಹೋಗುವ ಮುನ್ನ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ 5 ದಿನಗಳಲ್ಲಿ ಕೋಪವನ್ನು ನಿಯಂತ್ರಿಸಿಕೊಳ್ಳಿ. ಸಣ್ಣ ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಸ್ವಲ್ಪ ಅವರ ಆರೋಗ್ಯದ ಕಡೆಗೂ ಗಮನ ಕೊಡಿ. ಮನೆಯಲ್ಲಿರುವ ಹಿರಿಯರ ಬಗ್ಗೆಯೂ ನಿರ್ಲಕ್ಷ್ಯ ವಹಿಸದೆ ಅವರ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ. ಈ ರೀತಿಯಾಗಿ ಇರುತ್ತಾ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೀಡು ಅಥವಾ ನಕಾರಾತ್ಮಕ ಆಲೋಚನೆ ಇಲ್ಲದೆ ಪ್ರಶಾಂತವಾಗಿ ಇರುವುದರಿಂದ ನೀವು ಅಂದುಕೊಂಡ ಕೆಲಸಗಳೆಲ್ಲವೂ ಸರಿಯಾಗಿ ನೆರವೇರುತ್ತವೆ. ಹಾಗಾದರೆ ತಿಳಿದುಕೊಂಡಿರಲ್ಲವೇ ಕುಂಭರಾಶಿಯವರೇ, ಈ 5 ದಿನಗಳು ನಿಮಗೆ ನಡೆಯಲಿರುವ ಬದಲಾವಣೆಗಳ ಬಗ್ಗೆ. ಮರಳಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದಗಳು.